Hi guys, what's up? Welcome back to our YouTube channel. Good morning, Chiru. Good morning. So, this is our breakfast by the way. Omelets, roti, and some palya, bread, fruits, butter, jam, and on one cup noodles. And this is our breakfast with the view. View ಅಲ್ಲಿ ಸ್ಪೆಷಾಲಿಟಿ ಅಂದ್ರೆ ನೆನ್ನೆ ಬ್ಲಾಗ್ ಅಲ್ಲಿ ನೋಡಿದ್ದಾರಾ ಪೀಕಾಕ್ಸ್ ದಟ್ ಇಸ್ ದೇರ್. ನಮ್ಮೂರಲ್ಲಿ ಕೋಳಿ ನಮ್ಮನೆ ಎಬ್ಬಿಸಿದ್ರೆ ಪೀಕಾಕ್ಸ್ ಎಬ್ಬಿಸುತ್ತೆ. So this is day 2 in Sri Lanka and ಇವತ್ತು ನಾವು ಮಿರಿಸಾ ಇಂದ ಬೆಂಟೋಟ ಅನ್ನೋ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾಬ್ ಇಸ್ ಬೀನ್ ಬುಕ್ಡ್ ಅಟ್ 10 AM ಅನ್ಸುತ್ತಲ್ಲ, 9:30ಗೆ ನಮ್ಮ ಕ್ಯಾಬ್ ಇಲ್ಲಿ ಇರುತ್ತೆ. ಸೊ ಅವ್ರು ನಮಗೆ ಗ್ಯಾಲೆ ಅನ್ನೋ ಒಂದು ಪ್ಲೇಸಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಕರ್ಕೊಂಡೋಗಿ and then we've asked him to drop us at our stay ಬೆಂಟೋಟ ಅಲ್ಲಿರೋ ಸ್ಟೇ ಅಲ್ಲಿ ಅಲ್ಲ. How many kilometers ಇಲ್ಲಿಂದ? 100. Okay, 100 kilometers. Breakfast ತಿಂದು ಫ್ರೆಶನ್ ಅಪ್ ಆಗಿ and then we will leave to Bentota. Okay, so this is our outfit for day 2 in Sri Lanka. ನಾವು ಕಾರ್ ಬಂದಿದೆ ಆಲ್ರೆಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೀವಿ. Let's move to Bentota from Medisa. See you, bye bye. So this was our resort. ಇವಾಗ ಬಿಟ್ಟಿದ್ದೀವಿ. We are waiting for our cab. ಸಖತ್ತಾಗಿತ್ತು ರೆಸಾರ್ಟ್ ಮಾತ್ರ. ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದ್ದೀವಿ, ನೋಡೋಣ if we can find. This is our cab for the day. I already have to speak. Thank you. Thank you, sir. Thank you. See you next time. Bye bye. Thank you. Bye. You came Sri Lanka first time? Yeah, this is my first Oh, time. nice. How many days you stay? ಇವಾಗ ಈ ವಾಟರ್ ದಾಟಿ ಅಲ್ಲಿ ಒಂದು ಕಲರ್ ಬಿಲ್ಡಿಂಗ್ ಅದು ಇಸ್ ದ ಲೈಟ್ ಹೌಸ್ ವಿಸಿಟಿಂಗ್ ಸ್ಪಾಟ್. ಸೊ ಇವಾಗ ನಾವು ಇದನ್ನ ಸುತ್ಕೊಂಡು ಅಲ್ಲಿ ಬಂದು ಹೋಗ್ಬೋದು. Lighthouse also inside the fort. ಏನಂತ ಇದು? Cricket stadium ante adu. ಅದು ಫುಲ್ ಬಸ್ ನಿಂತಿದೆ, ಕಾಣಿಸ್ತಿದ್ದ. We are entering. This is entrance. ಇದ್ರದ್ದು ಹಿಸ್ಟ್ರಿ ಬಂದ್ಬಿಟ್ಟು ಇಲ್ಲಿ ಡಚ್ ಅವರು ರೂಲ್ ಮಾಡ್ತಿದ್ರಂತೆ. It's ಶ್ರೀಲಂಕಾ ಹೈಕೋರ್ಟ್ ನೋಡಿ. ಓ, ಪಾಲಡಂಜ ಬಿಲ್ಡಿಂಗ್. ವಾಟ್ ಇಸ್ ಅವರ್ ಹೈಕೋರ್ಟ್? hospital. Now this one is shopping mall, restaurant. We finally reached the lighthouse. ನೀವು ನೋಡ್ತಾ ಇದೆಯಾ ಎಷ್ಟು ಕ್ಯೂಟ್ ಕಲರ್ ಇದೆಯಲ್ಲ. ನಾನು ಇವಾಗ ತಾನೇ ಅನ್ಕೊಂತಾ ಇದ್ದೆ, ನಮ್ಮ ಬೆಂಗಳೂರಲ್ಲೆಲ್ಲ ವಿಸಿಟಿಂಗ್ ಸ್ಪಾಟ್ ಎಲ್ಲ ಇದ್ರೆ ಸ್ನಾಕ್ಸ್ ಎಲ್ಲ ಇರುತ್ತೆ, ಇವ್ರಲ್ಲಿ ಏನಿಲ್ಲ ಅಂತ. ಬಟ್ ನಾವೆಲ್ಲಿ ಬಂದಿದ್ದೀವಿ ಅದು ಆಪೋಸಿಟ್ ಕರೆಕ್ಟಾಗಿ ಸ್ನಾಕ್ ಆಗಿದೆ. ಅಲ್ಲಿ ಹೋಗಿ ವಿಡಿಯೋ ಕುತ್ಕೊಂಡ್ರೆ ಎಷ್ಟು ಕಾಮಿಡಿ ಅನ್ನೋ ಇಲ್ಲಿ ಬಂದಿದೆ ನೋಡಿ. ಕುತ್ಕೋ ಹೋಗು ಇವಾಗ. ಅವನು ಪೋಸ್ಟ್ ಮಾಡಕ್ಕೆ ಬಂದಿದ್ದೀನಿ ವಿಡಿಯೋ. ಹಾ ಹೌದು. ವೆದರ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಇಟ್ಸ್ ಮೇಕಿಂಗ್ ಡಚ್ ಫೋರ್ಟ್ ಮತ್ತೆ ಈ ಲೈಟ್ ಹೌಸ್ ಎಲ್ಲ ಲುಕ್ ಮಚ್ ಮೋರ್ ಬ್ಯೂಟಿಫುಲ್. ಒಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ರಿ. ಸೆಂಟ್ರಲ್ಲಿ ಫುಲ್ಲು ಗಾಳಿ, ವಾವ್ ಅನ್ನೋಷ್ಟೊಳಗೆ ಫೋನ್ ಬಿದ್ದು ಟೆಂಪರ್ ಗ್ಲಾಸ್ ಎಲ್ಲ ಚಿತ್ರಾನ್ನ ಆಗೋಗಿದೆ. ಟೆಂಪರ್ಡ್ ಗ್ಲಾಸ್ ಅನ್ಕೊಂಡಿದೀವಿ. ಅದೇ ನೋಡ್ಬೇಕು ಟೆಂಪರ್ ಗ್ಲಾಸ್ ಫೋನ್ ಅಂತ ಆಮೇಲೆ ನೋಡಿಸ್ತೀನಿ. ಯಾ, ಬಟ್ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಜಾಸ್ತಿ ರಶ್ ಇದೆ, ಅಲ್ಲಿ ಹೋಗಕ್ಕೆ ಬೇಡ ಅಂತ ಅನ್ಸ್ತಿದೆ. ಬಾ ಮೀನು. ಕಾರಲ್ಲಿ ಇದೆಯಾ? ದಿಸ್ ಸ್ಟ್ರೀಟ್ ಎಲ್ಲ ವೇಟ್ ನಾ ಡ್ಯುವಲ್. ನೋಡಿ ಇಲ್ಲಿ ನಮ್ಮ ಪಾಂಡಿಚೇರಿಯಲ್ಲಿ ಸಿಗುತ್ತಲ್ಲ ಆ ತರ ವ್ಯೂ ಸಿಗುತ್ತೆ ಇಲ್ಲಿ. ಫುಲ್ ಡಚ್ ಕಾಲನಿ, ಇಂಗ್ಲಿಷ್ ಜಾಸ್ತಿ, ಇಲ್ಲಿ ಲೈಟ್ರ್ ಇದೆ. ಏನೋ ಮಾಡ್ತಾನೆ ನೋಡೋಣ.
ಪಾಪ ಇದಕ್ಕೆ ಬಾಯಿ ಸುಟ್ಬಿಟ್ಟಿರ್ತಾರ, ಅದಕ್ಕೇನೆ ಹಂಗಿರುತ್ತೆ. ಓಹೋ, ನಾವು ನಿಲ್ಸಿದ ನೋಡಿ ಏನೋ ಪಕ್ಕದಲ್ಲಿ ಕಟ್ಟಿದ್ದು. ಹೌದು, ಅದೇನ್ ತಿಂತೀನಿ ಹೇಳಿ ಯಾವಾಗ್ಲೂ ಕೂಡಾಗ್ಲೂ ಅಂದ್ರೆ. ಅಯ್ಯೋ, ಎಲ್ಲೋ ಹೋಗ್ತಾ ಇದಾರೆ, ನೋಡೋಣ ಎಲ್ಲಿಗೆ ಹೋಗ್ತಾ ಇದಾರೆ. ನಂಗೆ ಗೊತ್ತು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾರೆ. ಆದ್ರೂ ಸಖತ್ತಾಗಿದೆ ಈ ಜಾಗ ಎಲ್ಲ. ಏನ್ ಬೇಕು? ಚಾಕ್ಲೇಟ್. ಅದು ಪರವಾಗಿಲ್ಲ. Hello, taxi route. ಏನು? ನೋಡು ಅದು ಚಾಟ್ಸಾ. ಏನ್ ಚಾಟ್ಸ್? ನಿಂಗೇನ್ ಬೇಕು? ಕೋಕ್ ಬೇಕಾ? ಏನ್ ಬೇಕು ನಿಂತವ? ಫ್ರೂಟ್ಸ್ ಎಲ್ಲ ನೋಡಿ ಸಖತ್ತಾಗಿದೆ ಇಲ್ಲಿ, ಸಖತ್ತಾಗಿದೆ ಫ್ರೂಟ್ಸ್ ಎಲ್ಲ. ಫ್ರೆಶ್ ಆಗಿರುತ್ತೆ. ಕಲರ್ ಅಲ್ಲಿ ಇದೆ ಅಂದ್ರೆ ಐಸ್ ಕ್ರೀಮು. ಐ ಥಿಂಕ್ ತಿಂದ್ಮೇಲೆ ನಮ್ ಲಿಪ್ಸ್ ಎಲ್ಲ ಲಿಪ್ಸ್ಟಿಕ್ ಹಾಕಿರೋ ತರ ಇರುತ್ತೆ. ಫಲೂಡಾ ಫ್ಲೇವರ್ ಅಂತ. ಇಟ್ ಲುಕ್ಸ್ ಗುಡ್. ಟೇಸ್ಟ್ ಆಲ್ಸೋ ಲಿಟಲ್ ಬೆಟರ್. ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿನ್ಸ್ಕೊಂಡು ಕರ್ಕೊಂಡ್ ಬಂದಿದ್ಕೆ ನಿನ್ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಮಾಡ್ತಾ ಇದೀಯ, ಸಾಕು. ಇವಾಗ ಯಾವ ಪ್ಲೇಸ್ ಇದು? ಗ್ಯಾಲ್ ತಾನೆ? ಗ್ಯಾಲ್ದು ಅವ್ರಿಗೆ ಗೋಲು. ಗ್ಯಾಲ್, ಡಚ್ ಫೋರ್ಟ್ ಮತ್ತೆ ಲೈಟ್ ಹೌಸ್ ನಮ್ ಲಿಸ್ಟ್ ಅಲ್ಲಿ ಇತ್ತ. ಅದೆರಡು ಪ್ಲೇಸು ನಾವು ಮುಗಿಸಿದೀವಿ. ಇವಾಗ ಗ್ಯಾಲಿಂದ ನಾವು ಬೆಂಟೋಟಾಗ ಹೋಗುವಾಗ ನಾವೇನ್ ಅನ್ಕೊಂಡ್ರಿ ವಿಲ್ ಗೋ ರೀಚ್ ಬೆಂಟೋಟ ರೀಚ್ ಆಗಿದಾದ್ಮೇಲೆ ಅಲ್ಲಿಂದ ಸೀ ಟರ್ಟಲ್ ಹ್ಯಾಚರಿ ಆಗ್ಲಿ ಇಲ್ಲ ಇನ್ನೊಂದ್ 2-3 ಪ್ಲೇಸಸ್ ನಾನು ಇಟಿನರಿಯಲ್ಲಿ ಬರ್ದಿಕ್ಕಿದ್ದೆ. ಸರಿ, ಅಲ್ಲಿ ವಿಸಿಟ್ ಮಾಡೋಣ ಅಂತ ನೋಡಿದ್ರೆ ನಮ್ ಡ್ರೈವರ್ ಹೇಳ್ತಿದ್ದಾರೆ ಇಲ್ಲ, ಆನ್ ದ ವೇ ಅಲ್ಲಿ ಸೀ ಟರ್ಟಲ್ ಹ್ಯಾಚರಿ ಇರುತ್ತೆ, ಸೊ ಅದನ್ನ ಮುಗಿಸ್ಕೊಂಡು ಆಮೇಲೆ ಬೆಂಟೋಟ ಹೋಗಿ ರೀಚ್ ಆಗೋಣ, ಇಟ್ ವಿಲ್ ಬಿ ಮಚ್ ಬೆಟರ್ ಅಂತ. ಸೊ ಆಕ್ಚುಲಿ ಸೀ ಟರ್ಟಲ್ ಹ್ಯಾಚರಿ ಇಸ್ ಅ ವೆರಿ ನೈಸ್ ಪ್ಲೇಸ್. ನಾನು ಗೂಗಲ್ ಎಲ್ಲ ಮಾಡಿ ನೋಡುವಾಗ ಅಲವ್ ಅಸ್ ಟು ಕ್ಯಾರಿ ಟರ್ಟಲ್ಸ್. ನಿನ್ ಟರ್ಟಲ್ಸ್ ಇರ್ದಿಲ್ಲ ತಾನೆ ಅಲ್ಲೂ ಥೈಲ್ಯಾಂಡ್ ಅಲ್ಲೂ? ಎಷ್ಟು ಬೈದೆ ನಾನು ನಿನ್ನ ಅವತ್ತು. ಅದಲ್ಲ ಕಾಮನ್ ಅಂತಲ್ಲ, ಇವಾಗ ಇಲ್ಲೂ ಅದೇ ಮಾಡ್ತೀಯಾ? ಡೆಫಿನೆಟ್ಲಿ. ಅದ್ರಲ್ಲಿ ಪಾಚಿ ಕಟ್ಟಿರುತ್ತೆ. ಏನಿಲ್ಲ, ಇಟ್ ಇಸ್ ಸೋ ಕ್ಯೂಟ್ ಗೊತ್ತಾ. ಇರಿ, ನಾನು ಇವಾಗ ರೀಚ್ ಆಗ್ತೀರಿ ಇನ್ನೊಂದು ಎಷ್ಟು ನಿಮಿಷದಲ್ಲಿ ಮ್ಯಾಪ್ ಅಲ್ಲಿ ನೋಡು. ಅಲ್ಲಿ ಮ್ಯಾಪ್ ಹಾಕಿಲ್ಲ ಅವನಿಗೆ, ರೋಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ. ಮ್ಯಾಕ್ಸಿಮಮ್ ಅನ್ಕೊಳ್ಳಿ ಹಾಫ್ ಅನ್ ಅವರ್ ಅಲ್ಲಿ ನಾವ್ ರೀಚ್ ಆಗ್ತಿರಲ್ಲ, ಅವಾಗ ನಾನು ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ತೀನಿ. ಏನ್ ಹಿಂಸೆ ಕೊಡ್ತಾನೆ ಅಂತ ಮಾತ್ರ. ಇಲ್ಲಿ ನೋಡಿ ಮೂತಿ ಹೆಂಗಿದೆ ಇವಾಗ. ಅಲ್ಲಿ ಹೋಗುವಾಗ ಮಾತ್ರ ಯಾಕೆ ಬೈತಾ ಇದೀಯಾ ನಾನು ಏನ್ ಮಾಡ್ದೆ, ಅಷ್ಟು ಇರಿಟೇಟ್ ಮಾಡಿರ್ತಾನೆ. ಆದ್ರೆ ಬೈದ್ರೆ ಮಾತ್ರ ಯಾಕೆ ಬೈತಾ ಇದೀಯಾ ಅಂತೆಲ್ಲ ನಾಟಕ ಆಡ್ತಾನೆ. ಒನ್ ಕ್ವಿಕ್ ಗೆಟಪ್ ಚೇಂಜ್ ಯಾಕೆ ಗೊತ್ತಾ? ಆನ್ ಅವರ್ ವೇ ಫ್ರಮ್ ಮಿರಿಸಾ ಟು ಬೆಂಟೋಟ ಅಲ್ವಾ, ವಿ ಫೌಂಡ್ ದಿಸ್ ಪ್ಲೇಸ್, ದ ಮ್ಯಾಂಗ್ರೋವ್ ಕೇವ್. ವೇಟ್, I'll try to mangrove cave, which has restaurant and mangrove place ಅಲ್ಲಿ a boat safari ತರ ಎಲ್ಲ ಇರುತ್ತಲ್ಲ ಅದೆಲ್ಲ ಇರುತ್ತೆ. And there's hookah, there's live seafood ಎಲ್ಲ. The place also looks good. So we thought let's just stop by and safari ಮಾಡೋಣ ಅಂತ. ಅವನಂತೂ ಡ್ರೈವರ್ ಹತ್ರ ಎಲ್ಲ ಡೀಟೇಲ್ಸ್ ಕೇಳ್ತಿದ್ದಾನೆ. ನಮ್ಗೆ ಬೋಟ್ ಸಿಗ್ತಾಯಿಲ್ಲ ಇವಾಗ, ಅದು ಪ್ರಾಬ್ಲಮ್. ಪೀಕ್ ಲಂಚ್ ಅವರ್ಸ್ ಬೇರೆ, 8 ಜನ ಬೋಟ್ ಅವ್ರಿಲ್ಲ. ಆಮೇಲೆ ನಡ್ದ ತಿರ್ಗಾ ಅದೇ ಒಂದು ಶಿಫ್ಟ್ ತರ ಇರುತ್ತಲ್ಲ, 3 o'clock ಓಪನ್ ಮಾಡ್ತೀವಿ ತಿರ್ಗಾ, ಇಲ್ಲ 6 o'clock ಓಪನ್ ಮಾಡ್ತೀವಿ, ಆ ತರ ಹೇಳ್ತಿದ್ದಾರೆ. ಲೆಟ್ಸ್ ಸೀ ಇಫ್ ವಿ ಕ್ಯಾನ್ ಮೇಕ್ ಇಟ್ ಆರ್ ನೋ. ಇದಕ್ಕೆ ಹೋಗಿದ್ವಲ್ಲ ಸಫಾರಿಗೆ, ಅದು ಕ್ಲೋಸ್ ಆಗ್ಬಿಟ್ಟಿತ್ತು. ದೇ ಆಸ್ಕ್ಡ್ ಅಸ್ ಟು ವೇಟ್ ಫಾರ್ an hour or 2 ಆಯ್ತಾ. ಬಟ್ ಅಲ್ಲಿಗೆ ವೇಟ್ ಮಾಡಿದ್ರೆ ನಾವು ಇನ್ನೊಂದು ಜಾಗ ಅನ್ಕೊಂಡ್ರಲ್ಲ ಟರ್ಟಲ್ ಹ್ಯಾಚರಿ, ಅದು ಕ್ಲೋಸ್ ಆಗ್ಬಿಡೋದು. ಸೊ ನಾವು ಅದನ್ನ ಆಮೇಲೆ ನೋಡೋಣ ಅಂತ ಅನ್ಕೊಂಡು ಇದಕ್ಕೆ ಬಂದಿದ್ದೀರಿ. ವೇಟ್ ಅಲ್ಲಿ ಸಚ್ ಬಿಗ್ ಟರ್ಟಲ್. ಅಹುಂಗಾಲ, ವೆಲ್ಕಮ್ ಟು ಅಹುಂಗಾಲ ಶ್ರೀಲಂಕಾ ಟರ್ಟಲ್ ಹ್ಯಾಚರಿ ಅಂತ ಬರ್ದಿದೆ. ಇದರಲ್ಲಿ ಜಾಗದಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇಟ್ಸ್ ಲೈಕ್ ರಿಹ್ಯಾಬಿಲಿಟೇಷನ್ ಅಂತ ಅಂತಿರಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ, ಆ ತರ ಏನಾದ್ರೂ ಒಂದು ಸಫರಿಂಗ್ ಮಾಡ್ತಿರೋ ಟರ್ಟಲ್ಸ್ಗೆ, ಇಲ್ಲಾಂದ್ರೆ ಒಂದು ಹಾಸ್ಪಿಟಲ್ ಕಮ್ ಒಂದು ಪ್ಲೇಸ್ ವೇರ್ ದೆಲ್ ಕ್ಯೂರ್ ಟರ್ಟಲ್ಸ್ ಅಂತ ಎಲ್ಲ ಇಲ್ಲಿ ನೋಡ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಟಲ್ಸ್, ಡಿಫ್ರೆಂಟ್ ಏಜ್ ಗ್ರೂಪ್ಸ್, ಎಗ್ಸ್ ಬಗ್ಗೆ, ಆಮೇಲೆ ಶಾರ್ಕ್ಸ್, ಫಿಶಸ್. ದೇರ್ ಆರ್ ಸೋ ಮಚ್ ಮೋರ್ ಫಾರ್ ಅಸ್ ಟು ಡಿಸ್ಕವರ್ ಇನ್ ದಿಸ್ ಪ್ಲೇಸ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ.
So first you can see the baby shark. Okay. We call black tip reef sharks. Okay. But all of these injured by the fishing net and fishing hook. Okay. We give the medicine. When they are getting better, we put them back to the sea. Okay, okay, okay. This is a rescue center like a hospital. Okay. All are babies are less than 1 year old. They grow to maximum 1.5 meter. 1.5 meter. How long? This much. This is wild sharks, no? Big shark. And these three look like a stone, but it's a real fish. This is Pushan or starfish. Pushan starfish. Baby lobsters. There is a moray eel. Very, very poisonous. They can bite human. This is a baby, sir. Grow to maximum 4-5 meters. 4-5 meters. Meters. That is poisonous. Poisonous. Okay. And they cannot live together, sir, because they always fight each other. Eels. Mm-hmm. In the same eel, that's a puffer fish. You know, so puffer fish, yeah. Puff like a ball. This one. Puffer fish. They don't talk. Okay. The black one, dotted one. Yeah. Let's go ahead and see the sea turtle. Kachua. Chota kachua, bada kachua, turtle, anda. Turn to right. Sure, thank you. ಇಲ್ಲಿ ಹಚ್ಚುವಾನ ಟಟುವಾನ ಏನಂದ್ರ Achua. ಹಚ್ಚುವ ಅದು ಎಗ್ಸ್ ಅವೆಲ್ಲ ಇರತ್ತಂತೆ. ಕ್ವೈಟ್ ಬಿಗ್ ಪ್ಲೇಸ್, ಎಷ್ಟು ರಶ್ ಇದೆ ಗೊತ್ತಾ? Okay, first welcome to Sri Lanka. Welcome to Hongala Sea Turtle Conservation and Research Center. There are 7 types of sea turtle variety in the world. In Sri Lanka, 5 kind of sea turtle. First one, olive red turtle, the most common variety in India and Sri Lanka. Second is smallest variety in the world. Okay. Green turtle, the most common variety in Sri Lanka, very active. Another one, hawksbill turtle, most beautiful and rarest variety in the world. They have a narrow head like an eagle. That's why people say hawksbill turtle. Another one, overhead turtle. They have a big and strong head. Last one, leatherback turtle. World biggest turtle is leatherback turtle. They doesn't have a shell, look like crocodile skin. Leatherback turtle not here. This is actual size. Okay. How much is it? ನೋಡಿ ಈ ಟರ್ಟಲ್ ಇಷ್ಟು ದೊಡ್ಡ ಸೈಜಿಗೆ ಬೆಳೆಯುತ್ತಂತೆ. ಲೆದರ್ ಬ್ಯಾಕ್ ಟರ್ಟಲ್ ಅನ್ನೋದು. ಇದಕ್ಕೆ ಶೆಲ್ಲೇ ಇರಲ್ಲ ಅಂತೆ. These are real green turtle eggs. Look like boiled chicken eggs. But chicken eggs very hard. That's very, very soft like a ping pong ball. Okay. What is this? Water? Formalin. Formalin. Okay. And this is our hatching area. Some villagers and fishermen collect and bring turtle eggs. We buy and after buried 1 feet under the sand. After 2 months, automatically babies come out. Because sea mother turtle laying after the eggs, she never come again see her baby turtles. Oh. She only laying eggs. Okay. Father turtle also will not come. No. ಪಾಪ ಅಲ್ಲ. ನೋಡಿ ಇಲ್ಲಿ ಮೊಟ್ಟೆಗಳೆಲ್ಲ ಇಟ್ಬಿಡ್ತಾರಂತೆ ಟರ್ಟಲ್ಸ್ 1 ಫೀಟ್ 40. ಅಂಡರ್ ಅಲ್ಲಿ. ನೋಡಿ ಇಲ್ಲಿ 50 eggs ಬರಿ ಆಗಿದೆ, ಇಲ್ಲಿ 45 eggs. ಅದು ಮರಿ ಅದಾಗೆ ಹ್ಯಾಚ್ ಆಗ್ಬಿಟ್ಟು ಆಚೆ ಬರುವಾಗ ಮಮ್ಮಿ ಡ್ಯಾಡಿ ಎರಡು ನೋಡಕ್ ಬರಲ್ಲ ಅಂತೆ ಮಕ್ಳನ್ನ. ಪಾಪ ಅಲ್ಲ. ನಾವ್ ನಮ್ ಪೆಟ್ನ ಮನೇಲಿ ಬಿಟ್ಟು ಬಂದೆ ತಲೆ ಹಚ್ಕೊಂತಾ ಇದೀವಿ. ಈ ಟರ್ಟಲ್ಸ್ ಹೆಂಗಾದ್ರು ಇರ್ತಾವಪ್ಪ. ಪ್ಯಾರೆಂಟ್ಸ್ ಇರುತ್ತೆ ಪಾಪ. ಎಷ್ಟು ಕ್ಯೂಟ್ ಆಗಿದೆ ಇದು. ನ್ಯೂ ಬಾರ್ನ್ ಬೇಬೀಸ್ ಅಂತೆ ನೋಡಿ. Yesterday born. Yesterday born. 1 day, 2 day old babies. 3 day maximum here. 3 day babies after back to the sea. After sunset time. Because daytime not race. Eagle, birds, whatever. Okay. Tomorrow, day after tomorrow, you are leaving sea? Every day babies.
after 6 p.m. 6 p.m. The light begins to come after 6:30 p.m. Captain. Sorry. It's my children. ಏನೇನ್ ಮಾಡುತ್ತೆ ಅಬ್ಸರ್ವೇಷನ್. It will be grow release that. ಅದ್ರದ್ದು ಪ್ರಿಂಟ್ ಎಷ್ಟು ಚೆನ್ನಾಗಿದೆ, ಡ್ರಾಯಿಂಗ್ ತರ ಇದೆ ನೋಡಿ ಪ್ರಿಂಟ್. Oh no, sharp attack. But it goes inside. And we never release back to the ocean. We keep here forever because they can't survive. Okay, okay. Handicap. And ಹ್ಯಾಂಡಿಕ್ಯಾಪ್ we can identify male and female. Male one long tail have, female one short tail have. This is male one, another female. ಇದು ಕಾಲ ನೋಡಿ ಎಷ್ಟು ಉದ್ದ ಇದೆ, ಮೇಲ್ ಅಂತ ಇದು. They can 45 minutes under the water and then come out pretty. What? 45 minutes. Yeah. Under the water. Yeah. ನೋಡಿ ಕೈಯಲ್ಲಿ ತಳ್ಳಿದೆ. Huh? No, no, no. They can't swim. No, husband and wife? No. ಇವಾಗ ತುಂಬಾ ಮುಖ್ಯನಾ ಡೌಟ್ ನಿಮಗೆ? ನೋಡಿ ಇದ್ರ ಸ್ಪೆಷಲ್ ಫ್ರಾಡ್ ಆದ ಬ್ಯಾಗ್ಸ್ ಇದೆಲ್ಲ ಮಾಡ್ತಾರಂತೆ, ಸನ್ ಗ್ಲಾಸಸ್ ಬ್ಯಾಗ್ಸ್ ಎಲ್ಲ, ಬಿಕಾಸ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಟರ್ಟಲ್ ಎವರ್ ಅಂತ. ಎಷ್ಟು ಚೆನ್ನಾಗಿದೆ ಪಾಪ, ಇದು ಸಾಯಿಸಕ್ಕೆ ಒಂದು ಕಂಪನಿನೇ ಸನ್ ಗ್ಲಾಸಸ್ ಬ್ಯಾಗ್ಸ್ ಎಲ್ಲ ಮಾಡಿ, ಅದಕ್ಕೆ ಬ್ರ್ಯಾಂಡೆಡ್ ಅಂತ ಹೇಳಿ ಇಸ್ಕೊಂಬಾರ್ದು. ನಮ್ ಶೋಕಿಗೆ Tortoise can hide in all body parts inside shell, but turtle can't. Tortoise is vegetarian, turtle is not vegetarian. Okay, okay. What do you feel? Small fish, jellyfish, yeah. Tortoise have long life, 100-200 years, but turtle live 80-200 years. Okay, okay. ಓ, 1 ಮಂತ್ಗೆ ಇಷ್ಟು ದೊಡ್ಡದಾಗ್ಬಿಡ್ತಾರೆ ನೋಡಿದ್ರೆ. ಕಾರ್ಟೂನ್ಸ್ ಅಲ್ಲಿ ನೋಡ್ತೀವಲ್ಲ, ಸ್ವಿಮ್ ಮಾಡ್ಬೇಕು. These are green turtles, all injured by fishing net. And someone neck injured, neck damage, wing damage, shell damage. Now in rescue here, we treat them 100% healthy, one by one release back to the ocean. 1 male and 5 females here. Oh, 1 male and 5 females. ನಿಂಗೆ ಅರ್ಥ ಆಯ್ತಲ್ಲ ಬೇಗ. 1 male and 5 females. This is male one. ಹಿಂಗೆ ಮೇಲ್ ಅಂತ ಅಲ್ಲ, ಅದು ಇಂಜೋರ್ಡ್ ಆಗಿರೋದು ನಿಮಗೆ ಅನ್ಸ್ತಲ್ಲ. ಆದ್ರೂ ಯಾರಿಗೆ ಬೇಕು, ಯಾರಿಗೆ ಸಿಗುತ್ತೆ? Okay. This is our doctor. These are foreign volunteers. Shark attack, fish net damage. This is rescue center like a hospital, conservation center. And our project not government, only private project. And your ticket money, donation money, we use helping charity for food, medicine and everything. If you like, donate. ಓ, ಇಲ್ಲೇನೆ ಉಳ್ಳಿ. ಪ್ರೇ ಅಂಡ್ ಡೊನೇಟ್, ಯಾವ್ದಾದ್ರು ಟರ್ಟಲ್ಗೆ ಹೆಲ್ಪ್ ಆಗಲಿ ಅದು ಅಂತ. These are green turtles, less than 6-7 month old green turtles. When they grow, color change. Okay. ಇಂಟು ವಾಟ್? Color. ಓ, ಜಗಳ ಆಡ್ತಾವ ಅನ್ಸುತ್ತೆ. They fight? Did you feed food already? 2 times. Morning and evening. ತರ ಇದೆ ಅಂದ್ರೆ ಶೈನಿಂಗ್ ಹೊಡಿತೈತೆ ಮತ್ತೆ. ಸೋ ಗುಡ್. Bye. Nice to meet you. Thank you. ಇದು ಟರ್ಟಲ್ಸ್ ಆಗಿತ್ತು, ಇಷ್ಟಿತ್ತು. ನಾವು ಜಗಳ ಆಡ್ತೇವೆ. ನಾನು ಅದೇ ಅನ್ಕೊಂಡೆ. ಡ್ರಾಯಿಂಗ್ ತರ ಇದೆ ನೋಡು. ಇಲ್ಲಿ ಕರ್ಕೊಂಡ್ಬಂದು ಡೊನೇಟ್ ಅಂತಾರೆ. ಪಾಪ ಅವ್ರಿಗೆ ನಾವು
ಹೋಗ್ತಾ ಇದ್ದಂಗೆ ಇಷ್ಟು ಬರುತ್ತೆ. ಹೌದು, ಇಲ್ಲೆಲ್ಲ ದೊಡ್ಡವ್ರಿಗೆ ಇರುತ್ತೆ. ಓಕೆ. Other one, bigger one, lemon shot. They are lemon shot. ಲೆಮನ್ ಶಾ. Very aggressive. They attack the people. ಓಕೆ. ಬ್ಲ್ಯಾಕ್? Black is fish one. No, not aggressive. Yeah, aggressive. Not aggressive. Those are lemon grass. And this one preferred tea. ಸೈಜ್ ಇದೆ ನೋಡೋದು ನೀವು. ಇಷ್ಟರಲ್ಲೇ ಇರ್ಬೇಕಂದ್ರೆ ಹೆಂಗ್ ಇಲ್ಲ ನೋಡಿ, ಅಲ್ಲಿಂದ ಅಲ್ಲಿಗೆ ನಿಂತವ್ರೆ. ಹೌದಾ? Preferred tea will have 1.5 meter length now. Maximum length 3 meter, maximum length 10 meter. ಯಾವ ಪಾಯ್ಸನಸ್ ಶಿಟ್. They are dangerous. Okay. They don't bite shark. No. They are only cheap here. They are ಇದು ನೋಡಿ ಲಿಪ್ಸ್ಟಿಕ್ ಹಾಕಿರೋ ತರ that puffer fish. ಪಫರ್ಡ್ ಫಿಶ್ ಅಂತ. Black Malay. ಊಟ ಬೇಕಲ್ಲ ಅದಕ್ಕೂ. ಯಾ ಬಟ್ ಇದು ನೋಡಿದ್ದು ನಮ್ಮನ್ನ ಹೋಗ್ಬಿಟ್ಟು ಎಗರ್ತಾರೆ. ಈ ಕಣ್ಣು ನೋಡಿ ಎಷ್ಟು ಚಿಕ್ಕದಾಗಿದೆ. ಸಕ್ಕತ್ತಾಗಿದೆ ಇದು. ಇದಕ್ಕೂ ನೋಡು ಕಣ್ಣಿಗೆ ಏನೋ ಪ್ರಾಬ್ಲಮ್ ಅನ್ಸುತ್ತೆ ಪಾಪ. ಇಲ್ಲ ಕಣ್ಣಿಗೆ ಹಿಂಗೇನಾ? ಅದೇ ತಾನೇ ಪಫರ್ ಫಿಶ್. ಇಲ್ಲ ಇದಲ್ಲ. ಅದೇ ಈಗ ನಮ್ಮ ಫೋನಲ್ಲಿ ಫೋಟೋ ಇದೆ ಅಂದ್ರೆ ಆಗಲ್ಲ ಇಲ್ಲದು. ಇನ್ನು ಬೇರೆ ಬೇರೆ ಕೊಟ್ಬಿಟ್ಟು ಹೋಗಿದ್ದಾರೆ. ಆಕ್ಚುಲಿ ಇಲ್ಲಿ ನಾವು ವಯನಾಡ್ ಫುಡ್ ಸೈಡ್ ಎಲ್ಲ ಹೋದ್ರೇನು ಇರುತ್ತಲ್ಲ, ಲೈಕ್ ಏನಾದ್ರೂ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ಅಲ್ಲ ಅದ್ರದ್ದು ಶಾಪಿಂಗ್ ಆಮೇಲೆ ಚಾಕ್ಲೇಟ್ಸ್ ಬ್ಯಾಗ್ ಎರಡು ಸಾಕಲ್ವೇನೆ? ಎರಡು ಸದ್ಯಕ್ಕೆ ಎರಡು ಸಾಕು. ಕಲರ್ ಚೆನ್ನಾಗಿದೆ ಅಲ್ಲ? ಲಯನ್, ನಾನು ಲಯನ್, ಅದು ಲಯನ್. ಓಕೆ, ಸೈಡ್ಸ್ ಇಸ್ಕೊಂಡು ಒಂದು 10 ಮಿನಿಟ್ಸ್ ಇದೆ. ಇನ್ನ 10 ಮಿನಿಟ್ಸ್ ಇದೆ ಸ್ಟೇಗೆ. ವಿಲ್ ಡ್ರೈವ್ ಟು ಸ್ಟೇ, ಗೆಟ್ ಫ್ರೆಶನ್ ಅಪ್ ಅಂಡ್ ನೋಡೋಣ ಮುಂದಿನ ಪ್ಲಾನ್ಸ್ ಏನು. ಅಲ್ಲೆಲ್ಲ ಪರೋಟ, ಫ್ರೈಡ್ ರೈಸ್ ಅಂತೆಲ್ಲ ತಿಂದು ಇಲ್ಲೂ ಆ ಥರ ಇರೋ ಒಂದು ಅಂಗಡಿನ ಕಂಡಿಡ್ಬಿಟ್ರಿ. ಒಂದು ಸೈಡ್ಸ್ ಅದೆಲ್ಲ ಇಸ್ಕೊಂಡು ಮೈಕ್ ತಿರ್ಗಾ ರೂಮಲ್ಲಿ ಬಿಟ್ಟಿದೀವಿ. ನಾವಿಬ್ರು ಇವಾಗ ರೆಡಿ ಆಗ್ಬಿಟ್ಟು ಬೆಂಟೋಟ ಸಿಟಿ ಸೈಡ್ಗೆ ಹೋಗ್ತಾ ಇದೀವಿ. ನಾವ್ ಆಕ್ಚುಲಿ ಬೀಚಲ್ಲಿ ಆಟ ಆಡಿದ್ರ, ಬೀಚಲ್ಲಿ ಆಟ ಆಡಿದಾದ್ಮೇಲೆ ನನ್ನ ಫೋನ್ ಬೇರೆ ಆ ನೀರಲ್ಲಿ ಬಿದ್ದು ಫುಲ್ ಗಜಬಜ ಎಲ್ಲ ಆಗಿ, ಆಮೇಲೆ ಟ್ರೈಪಾಡ್ ಯಾವ ಲೆವೆಲ್ಗಿದೆ ಅಂದ್ರೆ ಒಣಗಾಕಿದೀನಿ ರೂಮಲ್ಲಿ. ಸೊ ಅಷ್ಟು ಬ್ಯಾಡ್ ಆಗಿದೆ ಆ ಕಂಡೀಷನ್ ಇವಾಗ. ಬಟ್ ಇಟ್ಸ್ ಓಕೆ, ಟ್ರಾವೆಲಿಂಗ್ ಡಸಂಟ್ ಸ್ಟಾಪ್. ಸೊ ನಾವಿವಾಗ ತಿರ್ಗಾ ಫ್ರೆಶನ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಬೆಂಟೋಟ ಸಿಟಿ ಸೈಡ್ಗೆ ಹೋಗಿ ಏನೆಲ್ಲ ಶಾಪ್ ಮಾಡ್ತೀವಿ. ಆಮೇಲೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದೇನೋ, ಬಟ್ ನನಗೆ ಅನ್ಸ್ತಿದೆ ಕೇಳಿಸ್ತಾ ಇಲ್ಲ ಅಂತ ಕಿರ್ಚಾಡ್ತಾ ಇದೀನಿ. ವಾಲ್ಯೂಮ್ ಕಡಿಮೆ ಮಾಡಿ ಕೇಳಿಸ್ಕೊಳ್ಳಿ. ನಾವು ಟುಕ್ ರೈಡ್ ಬುಕ್ ಮಾಡಿದ್ರಿ. ವಾವ್, ಟುಕ್ ರೈಡ್ ಆಲ್ರೆಡಿ ಇಲ್ಲಿದೆ. ಸೊ ನಾವು ಅಲ್ಲಿ ಹೋಗಿ ಏನೆಲ್ಲ ಶಾಪ್ ಮಾಡ್ತೀವಿ, ಯಾವ ರೆಸ್ಟೋರೆಂಟ್ಗೆಲ್ಲ ಹೋಗ್ತೀವಿ. ಹಲೋ, ಹಾಯ್. ಗುಡ್. ಇಲ್ಲಿ ಶ್ರೀಲಂಕಾದಲ್ಲಿ ನಾವ್ ಅನ್ಕೊಂಡ್ರೆ ಓಕೆ ತಮಿಳಿಯನ್ಸ್ ಇರ್ತಾರೆ, ಅವರು ಸ್ವಲ್ಪ ಯಂಗೋ ಪೀಪಲ್ ಅಲ್ವಾ, ಸೊ ಆತರ ಮಾತಾಡ್ತಾರೆ ಅಂತ ನೋಡಿದ್ರೆ ಇನ್ನೊಂದು ಲ್ಯಾಂಗ್ವೇಜ್ ಇದೆ, ಸಿಂಗುಲರ್ ಏನೋ ಆತರ, ಸಿಂಗುಲರ್ ಸಮಥಿಂಗ್ ಅವ್ರು ಮಾತಾಡೋದೇ ಅರ್ಥ ಆಗ್ತಾ ಇಲ್ಲ. ಸೊ ಥೈಲ್ಯಾಂಡ್ ಅಲ್ಲಿ ನಾವ್ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದೇ ತರನೇ, ಯಾ ಕಮ್ ಗೋ ನೋ ಅದು ಇದು ಅಂತ ಎಲ್ಕೊಂಡು ಮಾತಾಡೋ ತರ. ಬಟ್ ಇಟ್ ಇಸ್ ನೈಸ್, ಹೊಸ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಮ್ಗೆ ಯೂಶಲಿ ಶಾಪ್ ಮಾಡುವಾಗ ಏನಾದ್ರೂ ಸರಿ ಮನೆಗೆ ಇಸ್ಕೊಳ್ಳೋಣ ಇಲ್ಲ ಫ್ರೆಂಡ್ಸಿಗೆ ಇಸ್ಕೊಳ್ಳೋಣ ಅಂತ ಜ್ಞಾಪಕ ಬರುತ್ತಾ. ಬಟ್ ಇವಾಗ ವಿ ಹ್ಯಾವ್ ಒನ್ ಪೆಟ್ ಅಲ್ವಾ, ಸೊ ಈ ಪ್ರತಿ ಒಂದನು ಓಕೆ ಕೀನು ಆಟ ಆಡ್ತಾನ ಅದ್ರಲ್ಲಿ, ಕೀನು ಇಷ್ಟ ಆಗುತ್ತಾ ಅಂತ ಯೋಚನೆ ಮಾಡ್ಕೊಂಡೆ ತಗೊಂಡಿದೆ. ಯಾ ಮನೇಲಿದೆ ಬಟ್ ಯೂಸ್ ಮಾಡ್ತಾ ಇಲ್ಲ ನಾವು. ಇದೆಲ್ಲ ಸೂಪರ್ ಆಗಿದೆ. ಇದೆಲ್ಲ ಇಸ್ಕೊಂಡ್ಬೇಕಂದ್ರೆ ಹೆಂಗ್ ತಗೊಂಡ್ ಹೋಗೋದು ನಾವು ಮನೆಗೆ? ಅದು ಬ್ಯಾಗ್ ಬಂದಿದ್ದಾವೆ, ಅವಾಗಲೇ ಅಲ್ಲಿ ಬ್ರಾಸ್ಲೆಟ್ ಆಯ್ತು, ಬ್ಯಾಗ್ ಹಂಗಂದ್ರೆ ದಿಸ್. ನಾವು ಐಸ್ ಕ್ರೀಮ್ ಪ್ಲೇಸಿಗೆ ಹೋಗಿದ್ವಲ್ಲ, ಅದ್ರಲ್ಲಿ ದೇರ್ ಇಸ್ ಓನ್ಲಿ ಬೋಬಾ ಟೀ, ದೇರ್ ಇಸ್ ನೋ ಐಸ್ ಕ್ರೀಮ್, ದೇರ್ ಇಸ್ ನೋ ಕೋನ್, ಓನ್ಲಿ ಕಪ್ಪಲ್ ಕೊಡ್ತೀನಿ ಅದು ಇದು ಅಂತ ಏನೇನೋ ಅಂತ. ಸರಿ ಸ್ವಲ್ಪ ಮುಂದೆ ಹೋಗಿ ಏನಾದ್ರು ಇಲ್ಲ ಅಂತ ನೋಡಿದ್ರೆ ಮದೀನಾ ಹೋಟೆಲ್ ಅಂತ ಏನೋ ಒಂದು ಫೇಮಸ್ ಪ್ಲೇಸ್ ಅಂತ ಶ್ರೀಲಂಕಾದಲ್ಲಿ, ಆಲ್ ದಿ ಸ್ಪ್ರಿಂಗ್ ರೋಲ್ಸ್ ಅವೆಲ್ಲ ಸಿಗೋ ಜಾಗ. ಸೊ ಸ್ಪ್ರಿಂಗ್ ಹಾಪರ್ಸ್, ಚಿಕನ್ ಕರಿ, ದೋಸಾ ಅವೆಲ್ಲ ಆರ್ಡರ್ ಮಾಡಿದ್ವಿ.
ರೋಲ್ ತಿನ್ಬಿಟ್ವಿ, ಚೆನ್ನಾಗಿತ್ತು. ಸೊ ಇದೆಲ್ಲ ಆರ್ಡರ್ ಮಾಡಿದೀವಿ. ಲೆಟ್ಸ್ ಸಿ ಚೆನ್ನಾಗಿರುತ್ತಾ ಅಂತ. ಅದಾದ್ಮೇಲೆ ಬೇರೆ ಐಸ್ ಕ್ರೀಮ್ ಶಾಪಿಗೆ ಹೋಗೋಣ ಡೆಸರ್ಟ್ಗೆ. ನೋಡಿ ಸ್ಪ್ರಿಂಗ್ ಹಾಪರ್ಸ್, ಚಿಕನ್ ಗ್ರೇವಿ, ಸಾಂಬಾರ್, ಅದನ್ನೊಂದು ದಾಲ್ ಅಂತೆ, ಚಟ್ನಿ. ಇವ್ರು ಪಟ್ನಿ ಆಗಿದ್ದ, ಇವಾಗ ತಿಂತವಣಿ ಎಲ್ಲ. ಓಕೆ, ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಸೋವೆನರ್ಸ್ ಅಂಡ್ ಆಲ್ ಆಫ್ ದ್ಯಾಟ್ ಇಸ್ಕೊಂಡ್ವಿ ಆ್ಯಂಡ್ ಗುಡ್ ಫುಡ್ ತಿಂದ್ವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಸ್ವಲ್ಪ ಚಿಲ್ ಮಾಡಿ ನಿದ್ದೆ ಮಾಡಿದ್ದು. ಬೆಳಗ್ಗೆ ವಿ ಥಿಂಕ್ ವಿಲ್ ಹ್ಯಾವ್ ಟು ಕ್ಯಾಚ್ ಇಟ್ ಟ್ರೈನ್ ಬುಕ್ ಮಾಡಿದೀವಿ ಬಿಕಾಸ್ ಏನಾದ್ರೆ ಒಳ್ಳೆ ವ್ಯೂ ಇರುತ್ತೆ. ಯಾ, ಫ್ರಮ್ ಬೆಂಟೋಟಾ ಟು ಕೊಲಂಬೋ. ಕೊಲಂಬೋ. ಯಾ, ಅದು. ಸೊ ಅದು early train ಆಗಿರುತ್ತೆ. ಸೊ ವಿಲ್ ಹ್ಯಾವ್ ಟು ಸ್ಲೀಪ್ ಅರ್ಲಿ, ವೇಕ್ ಅಪ್ ಅರ್ಲಿ, ಫ್ರೆಶನ್ ಅಪ್ ಅರ್ಲಿ ಆ್ಯಂಡ್ ಲೀವ್ ಅರ್ಲಿ ಟು ರೀಚ್ ದ ಪ್ಲೇಸ್. ಆ್ಯಂಡ್ ಟುಮಾರೋ ಇಸ್ ಆಲ್ಸೋ ಸ್ಪೆಷಲ್ ಡೇ. ಯಾಕೆ ಅಂತ ನಾವು ನಿಮಗೆ ನೆಕ್ಸ್ಟ್ ವ್ಲಾಗ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ, ಆ್ಯಂಡ್ ಟುಡೇ ಡೇ 2 ಇನ್ ಶ್ರೀಲಂಕಾ ಇಸ್ ಡನ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ Comment. okay, catch you all in the next video. Bye. Bye.